ಅಧ್ಯಕ್ಷರೇ, ಇದು ಆಂಧ್ರದಲ್ಲಿ YSR ಪಾರ್ಟಿ ಮಾಡಿ ಚರ್ಚೆ ಬರ್ಲಿಕ್ಕೆ ಕಂಪ್ಲೀಟ್ ಆಗಿ ಫೇಲ್ ಆಗಿದ್ದಾರೆ. ಓಕೆ, ಮಾಡಿದ್ರೆ ಅವ್ರಿಗೆ ತೊಂದರೆ ಆಗೋದು ಅವ್ರಿಗೆ. ಆಮೇಲೆ MLA ಹೋಗಿ ಅವ್ರ ಮುಂದೆ ಚರ್ಚೆ ಮಾಡಿದ್ರೆ ಇಷ್ಟೊತ್ತದೇ ಚರ್ಚೆ ಮಾಡಿ. ಕೃಷ್ಣಪ್ಪ ತಾವು ಪ್ರಶ್ನೆ ಕೇಳಿದಿರಿ, ಸರ್ಕಾರಕ್ಕೆ ಉತ್ತರ ಕೊಡ್ತದೆ, ಮತ್ತೆ ಕ್ಲಾರಿಫಿಕೇಶನ್ ಕೇಳಿ. ಅಧ್ಯಕ್ಷರೇ, ಉತ್ತರ ಕೊಡ್ಲಿ, ಅದು ಕೊಡ್ಲಿ, ನಾವೇನು ಬೇಡ ಅನ್ನಲ್ಲ. ಸಮಸ್ಯೆ ಇಷ್ಟೇ, ರಾಜ್ಯ ಸರ್ಕಾರದ ಸ್ಟೇಟ್ ಎಕ್ಸ್ಚೇಕರ್ನ ಕೊಡ್ಲಿಕ್ಕೆ ಬರೋದಿಲ್ಲ, ನಂಬರ್ 1. ಓಕೆ, ನಂಬರ್ 2, ಅಲ್ಲಿ ಶಾಸಕರಿದ್ದಾರೆ. ಈಗ ಲ್ಯಾಂಡ್ ಗ್ರಾಂಟಿಂಗ್ MLA ಶಾಸಕರು 224 ಜನ ಇದ್ದೀವಿ. ದೆನ್ ಈ ದೇವಸ್ಥಾನ ಮುಜರಾತಿ ಶಾಸಕರಿದ್ದಾರೆ, ಎಲ್ಲ ಆಶ್ರಯ ಕಮಿಟಿ ಇದ್ದಾರೆ, ಎಲ್ಲ ಕಮಿಟಿಗೆ ಶಾಸಕರಿದ್ದಾರೆ. ಸಂದರ್ಭದಲ್ಲಿ ಆ ಶಾಸಕರನ್ನ ಇಗ್ನೋರ್ ಮಾಡಿ ಇನ್ನೊಂದು ಕಮಿಟಿ ಮಾಡೋದು ಅರ್ಥವಿಲ್ಲ. ಅಂದ್ರೆ ಶಾಸಕರ ಮೇಲೆ ನಂಬಿಕೆ ಇಲ್ವಾ ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಎರಡನೇದಾಗಿ ಇದು ಕಾನೂನು ಬಾಹಿರ. ದಯಮಾಡಿ ನೀವು ಯಾವ ದುಡ್ಡು ಕೊಡ್ತಾ ಇದ್ದೀರಿ? ಕಾಂಗ್ರೆಸ್ ಫಂಡ್ ಕೊಟ್ಟರೆ ನಮ್ದು ಇರೋದಿಲ್ಲ, ವಿಲ್ ವೆಲ್ಕಮ್, ದಟ್ ಈಸ್ ದೇರ್ ಫಂಡರ್. ವೆರಾಸ್ ದಿಸ್ ಈಸ್ ಸ್ಟೇಟ್ ಎಕ್ಸ್ಚೇಕರ್ ಅಮೌಂಟ್. ಇದು GDP ಕೊಡೋದು, ಟ್ಯಾಕ್ಸ್ ಕಟ್ಟೋದು ಎಲ್ಲವೂ ಇದರಿಂದ ಕಟ್ಟೋದು. ನೀವು ಇದನ್ನ ಆತರಿಗೆ ಕೊಡ್ತಕ್ಕಂಥದ್ದು ಕಾನೂನು ಬಾಹಿರ. ಹಾಗಾಗಿ ನಮ್ಮ ರಿಕ್ವೆಸ್ಟ್ ಏನಂದ್ರೆ ಇದನ್ನ ಕಮಿಟಿನ ತೆಗೆದಾಕಿ ಶಾಸಕರ ಅಧ್ಯಕ್ಷ ಮಾಡಿರೋದು. ಅಧ್ಯಕ್ಷ ಶಾಸಕರ ಅಧ್ಯಕ್ಷ ಮಾತಾಡಿದ ಅವ್ರು ಹಾಗೆಲ್ಲ ವಿಷಯ ಹೇಳಿದಾಗ ಹೇಳ್ತಾರೆ, ಮಾತಾಡ್ತಿದ್ದಾರೆ ಅವರು ಮಾತಾಡಿದ್ದಾರೆ, ಅವರೆಲ್ಲ ವಿಚಾರ ಹೇಳಿದ್ದಾರೆ, ಅವರು ಎಲ್ಲ ವಿಚಾರ ಹೇಳಿದ್ದಾರೆ. ಸರ್ಕಾರಕ್ಕೆ ಉತ್ತರ ಕೊಡ್ತಾರೆ. ನೀವು ಇದ್ದೀರಲ್ವಾ ಗೊತ್ತಿಲ್ಲ, ನೀವು ಇದ್ದೀರಲ್ವಾ ಗೊತ್ತಿಲ್ಲ, ಅವರು ವಿಚಾರ ಹೇಳಿದ್ದಾರೆ, ಅವ್ರು ಹೇಳಿದ್ದಾರೆ. ಅವರು ನೀವು ಇದ್ದೀರಾ? ಅವರು ಮಾತಾಡ್ತಾರೆ, ಅದನ್ನು ಮತ್ತೆ ರಿಪೀಟ್ ಮಾಡ್ತಾರೆ. ಹೇಳಿದ್ದೀರಿ. ಒಂದ್ ನಿಮಿಷ, ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಇವೆಲ್ಲ ತೆಗೆದಾಕಿ ಆ ಸ್ಥಳೀಯ ಶಾಸಕರ ಅಧ್ಯಕ್ಷರಲ್ಲಿ ಕಮಿಟಿ ಮಾಡಬೇಕು ನನ್ನ ಒತ್ತಾಯ. ರೈಟ್ ಅಧ್ಯಕ್ಷ, ಒಂದು ನಿಮಿಷ. ಸರ್ DK ಶಿವಕುಮಾರ್ ಅವರೇ, ಇದನ್ನ ರಾಜಕಾರಣದ ರಹಿತವಾಗಿ ಯೋಚನೆ ಮಾಡಬೇಕಾದಂತ ಅವಶ್ಯಕತೆ. ಯಾಕಂದ್ರೆ 224 ಶಾಸಕರು ನಾವು ಇದ್ದೇವೆ, ನಾವು ಜನರಿಂದ ಚುನಾಯಿತರಾಗಿರ್ತಕ್ಕಂಥವ್ರು. ಈಗ ತಾಲೂಕು ಮಟ್ಟದಲ್ಲಿ ನಮ್ಮ ಮೇಲೆ ಒಂದು ಆಲ್ಟರ್ನೇಟಿವ್ ಕಮಿಟಿ, ಅವ್ರು ಇವತ್ತು ತಹಸೀಲ್ದಾರನ್ನ, ಇಂಜಿನಿಯರ್ಗಳನ್ನ ಇವ್ರನ್ನೆಲ್ಲ ಕರೆಯೋದು, EOಗಳನ್ನ ಕರೆದು ಮೀಟಿಂಗ್ ಮಾಡೋದು ನಮ್ಮ ಎದುರುಗಡೆ. ಅದಲ್ದೇನೆ ಚೇಂಬರ್ ಅವ್ರಿಗೆ ಕೊಟ್ಟಿದ್ದೇವೆ. ಇದಲ್ದೇನೆ ಇದನ್ನ ನಾವು 224 ಜನ ಶಾಸಕರು ನಾವೇನ್ ಮಾಡೋದು? ನಮ್ಮ ಮೇಲೆ ಅಪನಂಬಿಕೆ ಇದೆಯಾ, ಅವಿಶ್ವಾಸ ಇದೆಯಾ ನಿಮ್ಗೆ? ನಾನು ಹೇಳ್ತೀನಿ, ಹೇಳಿ. ನಾವಿಲ್ಲಿ ಸಂಬಳ ತಗೊಳ್ತಾ ಇದ್ದೀವಿ, ನಾವು TAD ಕ್ಲೈಮ್ ಮಾಡ್ತಾ ಇದ್ದೀವಿ, ನಾವೆಲ್ಲ ಶಾಸಕರು. ಹಾಗಾದ್ರೆ ನಾವೇನ್ ಕೆಲಸ ಮಾಡೋದಲ್ಲಿ? ನಾವು ಇದನ್ನೇ ಮಾಡ್ಲಿಕ್ಕಾಗಿ ಜನ ನೀವು ನಿಮ್ ಗ್ಯಾರಂಟಿ ಸ್ಕೀಮ್ಗಳನ್ನ ಹೇಳಿದಿರಿ, ಅದನ್ನು ರಿವ್ಯೂ ಮಾಡ್ತಾ ಇದ್ದೀವಿ ನಾವು. ಅದರಲ್ಲಿ ಏನಾದ್ರು ತೊಂದರೆ ಪ್ರಶ್ನೆ ಇಲ್ಲ, ಎಲ್ಲವೂ ಆನ್ಲೈನ್ ಹೋಗ್ತಾ ಇದೆ. ಸರ್ಕಾರ ನನ್ನ ವಿನಂತಿ ಏನು ಅಂದ್ರೆ, ಇವತ್ತು ನಿಮ್ ಸರ್ಕಾರ ಇರ್ಬೋದು, ನಾಳೆ ಇನ್ನೊಂದು ಸರ್ಕಾರ ಬರ್ಬೋದು, ಇದನ್ನ ಶಾಸಕರ ಜೊತೆಗೆ ಇನ್ನೊಂದು ಕಮಿಟಿಯನ್ನ ಮಾಡಿಟ್ಟು ಇಡೀ ಸ್ಟೇಟ್ ಎಕ್ಸ್ಚೇಕರ್ಗೆ 51,000 ಕೋಟಿ ನೀವೇ ಮೊನ್ನೆ ಇದರಲ್ಲಿ ಅನೌನ್ಸ್ ಮಾಡಿದಾಗ ಬಜೆಟ್ ನಲ್ಲಿ ಗ್ಯಾರಂಟಿಗಳಿಗೆ ಕೊಡ್ತೀರಿ. ಅದಲ್ಲದೆ ಸುಮಾರು 15 ಕೋಟಿಗಿಂತ ಜಾಸ್ತಿ ಹಣನ ಇದಕ್ಕೆ ಬಳಸುವಂತದ್ದು. ಕಾರ್ಯಕರ್ತರಿಗೆ ಇದಕ್ಕೆ ನಮ್ಮ ವಿರೋಧ ಇದೆ. ದಯವಿಟ್ಟು ನೀವು ಶಾಸಕರಾಗಿರ್ತಕ್ಕಂಥವ್ರು, ಇದು ಪ್ರಜಾಪ್ರಭುತ್ವದ ಪದ್ಧತಿ ಅಲ್ಲ, ಅನ್ಕಾನ್ಸ್ಟಿಟ್ಯೂಷನಲ್ ಬಾಡಿ ಅದು. ಅದನ್ನ ರದ್ದು ಮಾಡಿ ಶಾಸಕರಿಗೆ ಅಧಿಕಾರವನ್ನು ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಅಧ್ಯಕ್ಷ ಒಂದ್ ನಿಮಿಷ. ಅಧ್ಯಕ್ಷ, ಈ ಎಲ್ಲಾ ಗ್ಯಾರಂಟಿ DBT ಮಾಡ್ತಾರೆ, ಅದು ನೇರ ಅವ್ರ ಅಕೌಂಟ್ಗೆ ಹೋಗ್ತದೆ. ಇವ್ರಿಗೇನ್ ಕೆಲಸ ಅಂತ ಹೇಳ್ಬೇಕಲ್ಲ. ಅಲ್ಲ ಅಧ್ಯಕ್ಷ, ಚೆಕ್ ಮಾಡಕ್ಕೆ ನಿಮ್ ಫಂಡ್ ಕೊಡ್ಕ, ಇದು DBT ಮಾಡೋದು ಎಲ್ಲರಿಗೂ ಆನ್ಲೈನ್ ಅಲ್ಲಿ ಹೋಗ್ತದೆ. ಇವ್ರಿಗೇನ್ ಕೆಲಸ ಅಂತ ಹೇಳ್ಬೇಕಲ್ಲ, ಅದನ್ನ ದಯಮಾಡಿ ಹೇಳಿ. ಸರಿ, ಮಾನ್ಯ ಮಂತ್ರಿಗಳು. ಅಧ್ಯಕ್ಷ, ಬಹಳ ವ್ಯಾಪಕವಾಗಿ ಈ ಒಂದು ನಮ್ಮ 5 ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಬಗ್ಗೆ ಇಡೀ ದೇಶ ಚರ್ಚೆ ಮಾಡಿದೆ. ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಇದು ಸಾಧ್ಯ ಇಲ್ಲ ಅಂತ ಹೇಳಿದ್ರು.
ನಮ್ಮ ಸರ್ಕಾರ, ನಮ್ಮ ಪಕ್ಷ ಇದನ್ನು 5 ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿದಾಗ ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ, ಶಕ್ತಿ ಇದನ್ನ ಮಾಡಿದಾಗ ದಿವಾಳಿ ಆಗ್ಬಿಡ್ತದೆ ಈ ರಾಜ್ಯ ಸರ್ಕಾರ ಅಂತ ಹೇಳಿ ಹೇಳಿದ್ರು. ಅದು ಉತ್ತರ ಕೊಡ್ಲಿ ಅವ್ರೆ, ಉತ್ತರ ಕೊಡ್ಬೇಕಲ್ಲ ಈಗ. ಯಾರು ಇವಾಗ ಎಲ್ಲ ಉತ್ತರ ಕೊಡ್ಲಿಕ್ಕೆ ಅವಕಾಶ ಇಲ್ಲ, ಉತ್ತರ ಕೊಡ್ಲಿಕ್ಕೆ ಬೇಡ ನೀವು ಎಲ್ಲ ನೀವು ಉತ್ತರ ಕೊಡ್ಲಿ ಅಲ್ಲಿ. ಉತ್ತರ ಕೊಡ್ಲಿ ಚರ್ಚೆ ಮಾಡಿ ಕೇಂದ್ರ ಸರ್ಕಾರದಲ್ಲಿ ಚರ್ಚೆ ಮಾಡಿ ಚರ್ಚೆ ಮಾಡಬಿಟ್ಟು ಎಂತ ತಕ್ಕ ಕೂತಿದ್ದೀರಾ ನೀವು? ಕೆಲಸ ತಮ್ಮ ಕುತ್ಕೊಳ್ಳಿ. ರಾಜಗೌಡ್ರು ಯಾಕೆ ನೀವು ಮಾತಾಡ್ತೀರಿ? ಈಗ ಚರ್ಚೆ ಮಾಡೋದ್ ಬಿಟ್ಬಿಟ್ಟು ಇವ್ ತಕ್ಕ ಕೂತಿದ್ದೀರಾ ನೀವು? ದಿವಾಳಿ ಎಲ್ಲ ಐತೆ ಮತ್ತೆ ನಾವು ಮಾಡ್ತೀವಿ ಚರ್ಚೆ. ಓಕೆ, ಕೇಂದ್ರದಿಂದ ರಾಜ್ಯಕ್ಕೆ ಏನ್ ಮಾಡೋದು ಹೇಳಿ ಹೇಳಿ, ಎಲ್ಲಾನು ಚರ್ಚೆ ಮಾಡೋಣ. ಕೇಂದ್ರ ನಮ್ದು ರಾಜ್ಯದ್ದು, ಕೇಂದ್ರದ್ದು ಇಷ್ಟೇ ಜವಾಬ್ದಾರಿ ಇದೆ ಈ ದೇಶದ ಉನ್ನತಿನಲ್ಲಿ, ಈ ದೇಶ ಅಭಿವೃದ್ಧಿ ಆಗೋದ್ರಲ್ಲಿ ಕೇಂದ್ರದ್ದು ಇಷ್ಟೇ ಜವಾಬ್ದಾರಿ ಇದೆ. ಕುತ್ಕೊಳ್ರಿ, ನೀವೇ ಜನಗಳ ವಿರೋಧಿ, ಜನಗಳ ವಿರೋಧಿ ನೀವೇ. ನೀವು ಕೇಂದ್ರ ಸರ್ಕಾರದ ನೀವು ಮಾತಾಡಿ, ಕೂತ್ಕೊಳ್ತಾರೆ ಮಂತ್ರಿ ಅವರೇ. ಏನ್ ನೀವು ಮಾಡಿದೀರಿ? ಮಂತ್ರಿ ಅವರೇ ತಾವು ಮಾತಾಡಿ, ಕೂತ್ಕೊಳ್ತಾರೆ, ತಾವು ಸ್ಟಾರ್ಟ್ ಮಾಡಿ. ಕೆಲ್ಸಕ್ಕೆ ಬಾರ್ದ ಇವೆಲ್ಲನೂ ತಂದಿದ್ದೀವಿ, ನಮ್ಮ ಸರ್ಕಾರ ತಂದಿದೆ, ಮಾತಾಡ್ತಾರೆ, ನೀವು ಸ್ಟಾರ್ಟ್ ಮಾಡಿ. ನಮ್ ಶಿವಲಿಂಗ ಏನಾಗಿದೆ ನೀವು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರ ಆಯ್ತು, ಕೂತ್ಕೊಳ್ಳಿ. ಈಗ ಚಂದ್ರಪ್ಪ ಕೂತ್ಕೊಳ್ಳಮ್ಮೆ. ಅದು ನಿಗಮದ ರೀತಿ ನೀವು ಯಾಕೆ ಚರ್ಚೆ ಮಾಡ್ತೀರಿ? ನಂದಾದ್ಮೇಲೆ ಆಮೇಲೆ ನೀವು ಬರ್ಲಿಲ್ಲ ಹೊರಗಡೆ ಮೀಟಿಂಗ್ಗೆ, ಹೊರಗಡೆ ಮೀಟಿಂಗ್ ಬರ್ಲಿಲ್ಲ, ಆಮೇಲೆ ಮಾತಾಡುವಂತ. ಒಂದು ಸೆಕೆಂಡ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.